ಉದ್ಯಮಿ ಸಿಜೆ ರಾಯ್ ತನಿಖೆ ಚುರುಕು. ಸಿಜೆ ರಾಯ್ ಮೊಬೈಲ್ನಲ್ಲಿದೆಯಾ ಡೆತ್ ಸೀಕ್ರೆಟ್? ಸಿಜೆ ರಾಯ್ ಫೋನ್ಗಳು ಪೊಲೀಸರ ವಶಕ್ಕೆ. 100 ಕೋಟಿಯ ಒಡೆಯ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಜೀವ ಬಿಟ್ಟಿದ್ದಾರೆ. ಗನ್ನಲ್ಲಿ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾದ ಉದ್ಯಮಿಯ ಸಾವು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವೆ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೂ ಮೊದಲು ಯಾರ ಜೊತೆಗಾದ್ರೂ ಮಾತನಾಡಿದ್ರಾ ಅಥವಾ ಯಾರಿಗಾದ್ರೂ ಮೆಸೇಜ್ ಮಾಡಿದ್ರಾ ಅಂತ ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಮೊಬೈಲ್ಗಳನ್ನ ಸಿಐಟಿ ಸೈಬರ್ ಸೆಲ್ಗೆ ರಿಕವರಿಗಾಗಿ ಕಳುಹಿಸಿಕೊಟ್ಟಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ತಾಯಿ ಜೊತೆಗೆ ಮಾತನಾಡಬೇಕು ಅಂತ ರಾಯ್ ಹೇಳಿದ್ರು. ಜೊತೆಗೆ ಗನ್ ಮ್ಯಾನ್ ಬಳಿ ಯಾರಿಗೂ ಒಳಗಡೆ ಬಿಡದಂತೆ ತಿಳಿಸಿದ್ರು. ಹಾಗಾದ್ರೆ ಆತ್ಮಹತ್ಯೆಗೂ ಮುನ್ನ ನಿಜಕ್ಕೂ ತಾಯಿ ಜೊತೆಗೆ ಮಾತನಾಡಿದ್ರ ರಾಯ್ ಅಥವಾ ಬೇರೆ ಇನ್ಯಾರಿಗಾದ್ರೂ ಮೆಸೇಜ್ ಕಾಲ್ ಮಾಡಿದ್ರಾ ಅಂತ ಹೇಳಿ ಕೆಲ ಅನುಮಾನಗಳು ವ್ಯಕ್ತವಾಗಿದೆ. ಐಫೋನ್ ಮತ್ತು ಆಂಡ್ರಾಯ್ಡ್ ಫೋನ್ಗಳನ್ನ ಪೊಲೀಸರು ವಶಕ್ಕೆ ಪಡೆದು ಸಿಐಡಿಗೆ ರವಾನಿಸಿದ್ದಾರೆ. 2 ಫೋನ್ಗೆ ಪಾಸ್ವರ್ಡ್ ಇರುವ ಕಾರಣ ಕೋರ್ಟ್ ಅನುಮತಿ ಪಡೆದು FSLಗೆ ರವಾನೆ ಮಾಡಬೇಕು. ಹೀಗಾಗಿ ಸದ್ಯ ಸಿಐಡಿ ಸೈಬರ್ ಸೆಲ್ಗೆ ಪೊಲೀಸರು ಫೋನನ್ನ ರವಾನೆ ಮಾಡಿದ್ದು ಮೊಬೈಲ್ನಿರುವ ಮಾಹಿತಿ ರಿಕವರಿ ಮಾಡಬೇಕಿದೆ. ಸಿಜೆ ರಾಯ್ಗಿತ್ತು ಪ್ರಭಾವಿ ಶಾಸಕರ ಲಿಂಕ್. ಚಿತ್ರರಂಗದ ಗಣ್ಯರ ಜೊತೆಗೆ ರಾಯ್ ನಂಟು. ರಾಯ್ ಡೈರಿಯಲ್ಲಿ ಸಿಕ್ತು ಮಹತ್ವದ ಮಾಹಿತಿ. ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲವು ಮಾಹಿತಿಗಳು ಹೊರಬರುತ್ತಿದೆ. ಪೊಲೀಸರ ತನಿಖೆ ವೇಳೆ ಅವರ ಪರ್ಸನಲ್ ಡೈರಿ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಅದರಲ್ಲವರು ಬೆಂಗಳೂರಿನ ಪ್ರಭಾವಿ ಶಾಸಕರೊಬ್ಬರು ಚಿತ್ರರಂಗದ ಅನೇಕರ ಜೊತೆಗೆ ಒಡನಾಟ ಇರೋದರ ಬಗ್ಗೆ ಉಲ್ಲೇಖಿಸಿದ್ದಾರೆ. ತಮ್ಮ ಹಲವು ಕಾರ್ಯಕ್ರಮಗಳಿಗೆ ನಟಿಯರನ್ನ ಮಾಡೆಲ್ಗಳನ್ನ ಕರೆಸ್ತಿದ್ದ ಸಿಜೆ ರಾಯ್ ತಮ್ಮ ಡೈರಿಯಲ್ಲಿ ನಟಿಯರು ಮಾಡೆಲ್ಗಳ ಹೆಸರನ್ನು ಕೂಡ ಬರೆದಿಟ್ಟಿದ್ದಾರೆ. ಆದರೆ ಯಾವ ಕಾರಣಕ್ಕಾಗಿ ಹೆಸರುಗಳನ್ನು ಬರೆದಿದ್ದಾರೆ ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ ನಡೀತಿದೆ. ಬರೀ ಈವೆಂಟ್ ವಿಚಾರಕ್ಕ ಅಥವಾ ಬೇರೆ ವಿಚಾರ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸದ್ಯ ಡೈರಿಯ ಇಂಚಿಂಚು ಪರಿಶೀಲನೆ ಮಾಡ್ತಾ ಇರುವ ಪೊಲೀಸರು ಡೈರಿಯಲ್ಲಿನ ಸೀಕ್ರೆಟ್ ಹೊರಗೆಳೆಯಲಿದ್ದಾರೆ. ಸಿಜೆ ರಾಯ್ ಕುಟುಂಬಸ್ಥರ ವಿಚಾರಣೆ. ಖಾಸಗಿ ಹೋಟೆಲ್ನಲ್ಲಿ ಹೇಳಿಕೆ ದಾಖಲು. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಪೊಲೀಸರು ಖಾಸಗಿ ಹೋಟೆಲ್ ಒಂದರಲ್ಲಿ ಸಿಜೆ ರಾಯ್ ಹೆಂಡತಿ ಮಕ್ಕಳ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನಿರಬಹುದು, ಕೊನೆ ಬಾರಿ ಯಾವ ಕಾಲ್ ಮಾಡಿದ್ರು, ಆತ್ಮಹತ್ಯೆಗೂ ಮುನ್ನ ಕರೆ ಅಥವಾ ಮೆಸೇಜ್ ಏನಾದರೂ ಮಾಡಿದ್ರಾ, IT ದಾಳಿ ಬಗ್ಗೆ ನಿಮ್ಮ ಬಳಿ ಏನಾದರೂ ಹೇಳ್ಕೊಂಡಿದ್ರಾ, ಬೇರೆ ಏನಾದರೂ ಸಮಸ್ಯೆಗಳಿತ್ತಾ, ಹೀಗೆ 10 ಹಲವು ಪ್ರಶ್ನೆಗಳನ್ನು ಕೇಳಿರುವ ಪೊಲೀಸರು ರಾಯ್ ಕುಟುಂಬಸ್ಥರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿ. ಉದ್ಯಮಿಗಳಿಗೆ ಕಿರುಕುಳ ಕೊಡಲಾಗ್ತಿದೆ ಅಂತ ಆರೋಪ. ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಮಾತು ಕೇಳದ ಉದ್ಯಮಿಗಳಿಗೆ ಕಿರುಕುಳ ಕೊಡಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ಇಡಿ ITಯನ್ನು ಬಳಸಿಕೊಂಡು ಕೇಂದ್ರದಿಂದ ಟಾರ್ಚರ್ ಕೊಡಲಾಗ್ತಿದೆ. ಕೇಂದ್ರಕ್ಕೆ ತಲೆಭಾಗದ ಉದ್ಯಮಿಗಳಿಗೆ ಈ ಕಿರುಕುಳ ಆಗ್ತಿದೆ ಅಂತ ಹೇಳಿದ್ದಾರೆ. ಜನರಿಗೆ ತೊಂದರೆ ಕೊಡೋದಕ್ಕೆ ಕೇಂದ್ರದ ಬಳಿ ಹೊಸ ಆಯುಧವೇ ಇದೆ ಅಂತ ಪ್ರಿಯಾಂಕ್ ತಿಳಿಸಿದ್ದಾರೆ. ಕಳೆದ 10 ವರ್ಷದಿಂದ IT, ED ಮತ್ತು GST ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ? ಯಾರು SME, MSME ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಇದು 2ನೇದು 3ನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT, ED ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳಿಗೆ, ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ಈ ನಡುವೆ ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ IT ಅಧಿಕಾರಿಗಳು ಸಮಜಾಯಿಷಿಗಿಳಿದಿದ್ದಾರೆ. ಘಟನೆಯ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ IT ಮಾಹಿತಿ ಕೊಟ್ಟಿದೆ. IT ವಂಚನೆ ಮಾಡಿದ್ರ ಬಗ್ಗೆ ತನಿಖೆ ನಡೆಸಲಾಗ್ತಿತ್ತು. 1 ತಿಂಗಳ ಹಿಂದೆ ದಾಳಿ ನಡೆಸಿ ದಾಖಲೆಯನ್ನು ವಶಕ್ಕೆ ಪಡೆದಿದ್ವಿ. ರಾಯ್ ಆಡಿಟಿಂಗ್ನಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು. ಹೀಗಾಗಿ ಮತ್ತೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ನಿನ್ನೆ ಯಾವುದೇ ಹೇಳಿಕೆಯನ್ನು ಪಡೆದಿಲ್ಲ, ಒತ್ತಡವನ್ನು ಹೇರಿಲ್ಲ. ರಾಜಕೀಯ ಪ್ರೇರಿತವಾಗಿ ತನಿಖೆ ನಡೆಯಬಹುದು. ಹೀಗಾಗಿ ಇನ್ವೆಸ್ಟಿಗೇಷನ್ ಮೇಲೆ ಗಮನ ಇಡಬೇಕು ಅಂತ ಹೇಳಿ ಗೃಹ ಕಚೇರಿಗೆ IT ಮನವಿ ಮಾಡಿಕೊಂಡಿದೆ. ಇನ್ನು ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣವನ್ನ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ರಿಂದ DGP ಸಲೀಂ ಮಾಹಿತಿಯನ್ನು ಪಡೆದಿದ್ದಾರೆ. ಪ್ರಕರಣದ ಇನ್ವೆಸ್ಟಿಗೇಷನ್ CIDಗೆ ವರ್ಗಾವಣೆ ಆಗುವ ಸಾಧ್ಯತೆ ಇದ್ದು ರಿಯಲ್ ಎಸ್ಟೇಟ್ ವ್ಯವಹಾರ, IT ರೇಡ್ ಸೇರಿದಂತೆ ಹಲವು ಆಂಗಲ್ನಲ್ಲಿ ತನಿಖೆ ನಡೆಸಲಾಗ್ತಿದೆ. ಒಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಸಿಜೆ ರಾಯ್ IT ದಾಳಿ ನಡೆದ ಹೊತ್ತಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಿಜೆ ರಾಯ್ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟುಕೊಂಡಿದೆ. ಶೂನ್ಯ ಸಾಲದ ಬಿಸ್ನೆಸ್ ಮಾಡೆಲ್ನಿಂದ ಪ್ರಖ್ಯಾತಿ ಗಳಿಸಿದ್ದ ರಾಯ್ ಸಾವಿನ ಹಿಂದೆ ಅನುಮಾನದ ಹುತ್ತವೇ ಬೆಳೆದು ನಿಂತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.